ಅಲ್ಲ ಕಡೆ ನೀನ್ ಸತ್ತೇ ಹೋಗ್ಬಿಟ್ಟೆ ಅಂತ ತಿಳ್ಕೊಂಡಿದ್ನಲ್ಲೇ ನಾನು. ಮನೆ ಹತ್ಕೊಂಡು ಉಳಿದು ಹೋಗ್ತಾ ಇತ್ತಲ್ಲ, ಅದ್ ಹ್ಯಾಕ್ ಬದುಕದೆ ನೀನು? ನನ್ ಗಂಗಾ ಎಲ್ಲಿದ್ದಾಳೆ? ಸುಖವಾಗಿದ್ದಾಳೆ. ಎಲ್ಲಿ ಎಲ್ಲಿ? ಅಯ್ಯೋ, ಯಾಕಷ್ಟ ಆತರ ಪಡ್ತಾ ಇದ್ರಿ? ಹೇಳ್ತೀನಿ, ಬನ್ನಿ ಕೂತ್ಕೊಳ್ಳಿ. ಆವತ್ತು ನಿಮ್ಮನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರಲ್ಲ, ನಿಮ್ ಪರವಾಗಿ ಕೋರ್ಟ್ನಲ್ಲಿ ವಾದಿಸೋಕೆ ಯಾರಾದ್ರೂ ಲಾಯರ್ನ ಗೊತ್ತು ಮಾಡೋಣ ಅಂತ ನಗರಕ್ಕೆ ಹೋಗಿದ್ದೆ. ಬರೋಷ್ಟ್ರಲ್ಲಿ ನಮ್ಮನೆ ಬೆಂದು ಬೂದಿಯಾಗಿತ್ತು. ಬರೋವಾಗ ದಾರಿಲಿ ಒಂದು ದೊಂಬರಾಟ ನಡೀತಾ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಆ ಗುಂಪಲ್ಲಿ ನಮ್ ಕೃಷ್ಣ ಇದ್ದಾನೆ. ನಮ್ಮ ಕೃಷ್ಣನೇ? ಹೌದು ಅಂದ್ರೆ, ನಮ್ಮೂರ್ ಜಾತ್ರೆಯಲ್ಲಿ ಅಳ್ತಾ ಇದ್ನಂತೆ. ತಂದೆ ತಾಯಿ ಯಾರು ಇಲ್ವೇನೋ ಅಂತ ಅವ್ರು ಕರ್ಕೊಂಡು ಹೋಗಿ ಸಾಕಿದ್ರಂತೆ. ನಮ್ಮ ಮಗನೇ ಅಂತ ಗೊತ್ತಾದ್ಮೇಲೆ ಸಂತೋಷವಾಗಿ ಕಳ್ಸ್ಕೊಟ್ರು. ಅವನು ಗಂಗಾ ಇಬ್ರು ಶಂಕರ ಮನೆ ಊಟಕ್ಕೆ ಹೋಗಿದ್ದಾರೆ. ಈಗ ತಾನೇ ನಮ್ ಶಂಕರನ ನಮ್ಮ ಸುಟ್ಟೋದ್ ಮನೇಲಿ ನೋಡ್ದೆ ಕಡೆ. ಹುಚ್ಚಿಡಿದು ಬಿಟ್ಟಿದೆಯಲ್ಲ ಅವನಿಗೆ. ಅವನು ಬಾಯಿ ತುಂಬಾ ಗೌರಿ ಗೌರಿ ಅನ್ನೋ ಜಪ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಹೌದು ಅಂದ್ರೆ, ಯಾವತ್ತು ಗೌರಿ ಸತ್ತು ಹೋಗಿ ನೀವೇ ಮನೆ ಬಿಟ್ಟು ಹೋದ್ರು, ಆವತ್ತು ಕೆಟ್ಟು ಹೊತ್ತಲ್ಲಿ ಇದುವರೆಗೂ ಸರಿ ಹೋಗಿಲ್ಲ ಅಂದ್ರೆ. ಅದ್ ಸರಿ, ನಿಮ್ಮ ಈ ದುರವಸ್ಥೆ ಕಾರಣ ಏನಂತ ಹೇಳಲೇ ಇಲ್ವಲ್ಲ? ನನ್ ದುರವಸ್ಥೆ ಕಾರಣ ಕೇಳ್ತೀಯ? ಬಾಬಾ ಕೂತ್ಕೋ, ಕೂತ್ಕೋ. ಹೇಳ್ತೀನಿ ನನ್ ರಾಮಾಯಣನ ಕೇಳುವಂತೆ. ಆವತ್ ಪೊಲೀಸ್ನವ್ರು ನನ್ನ ಎಳ್ಕೊಂಡು ಹೋಗಿ ಲಾಕಪ್ನಲ್ಲಿ ಹಾಕಿದ್ರು. ಇವತ್ತು ನನ್ನ ಈ ವೇಷಕ್ಕೆ ಕಾರಣನಾದ ಒಬ್ಬ ಡಕಾಯ್ತ ಆ ಲಾಕಪ್ನಲ್ಲಿದ್ದ. ಅವನಿಗೂ ನನಗೂ ವಿಶ್ವಾಸ ಬೆಳೀತು. ಇದೇ ನನ್ನ ಕಥೆ. ಏನೇ ಅಲ್ಲ, ನಾನು ಕೊಲೆಗಾರ ಎಲ್ಲಾದ್ರೂ ಆದ್ರೂ ಕೊಲೆಗಾರ ಅಂತ ತೀರ್ಮಾನ ಮಾಡಿದೆ. ಈಗ ಡಕಾಯ್ತ ಅನ್ನೋ ಪಟ್ಟ ಬೇರೆ ಕಟ್ಟಿದ್ದಾರೆ. ಇದು ಸಾಲದು ಅಂತ ನಾನು ಹಿಡ್ಕೊಟ್ಟವ್ರಿಗೆ 10,000 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಸರ್ಕಾರ ಊರೂರಲ್ಲೆಲ್ಲ ಸಾರ್ತಾ ಇದೆ ನೋಡು. ಓಹೋ, ಅಂದ್ರೆ ಒಬ್ಬ ಡಕಾಯ್ತನ ಹಿಡಿಬೇಕು ಅಂತ ಪೊಲೀಸ್ನವ್ರು ರಾತ್ರಿ ಎಲ್ಲ ಸುತ್ತಾ ಇದಾರಲ್ಲ, ಆ ಡಕಾಯ್ತ ನೀವೇನಾ? ಅಮ್ಮ, ಬೇಡ, ನಾನಿಲ್ಲಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ಮಕ್ಕಳು ಈ ಸ್ಥಿತಿಲಿ ನನ್ನ ಅವ್ರು ನೋಡೋದು ಬೇಡ. ದೂರದಿಂದ ನಾನು ಅವ್ರು ನೋಡ್ಕೋತೀನಿ. ಹೋಗು, ಬಾಗಿಲು ತೆಗಿ, ಹೋಗು. ಯಾಕಲ್ಲ ಇಷ್ಟೊತ್ತು? ಏನ್ ಮಾಡೋದಮ್ಮ, ಅವ್ರ ಮನೇಲಿ ಪೂಜೆ ಮುಗಿದು ಊಟ ಹಾಕುವುದಕ್ಕೆ ತುಂಬಾ ಹೊತ್ತಾಗೋಯ್ತು. ಅಷ್ಟೇ ಅಲ್ಲಮ್ಮ, ದಾರಿ ನಾವು ಬರುವಾಗ ಪೊಲೀಸ್ನವ್ರು ನಮ್ಮ ನಿಲ್ಸಿ ಪ್ರಶ್ನೆ ಎಲ್ಲ ಕೇಳಿದ್ರು. ಪೊಲೀಸ್ನವ್ರೆ? ಯಾಕೆ? ಅದ್ ಯಾವನೋ ಭಾರಿ ಡಕಾಯ್ತನಂತೆ, ಈ ಕುಡಿ ತಪ್ಪಿಸ್ಕೊಂಡ್ಬಿಟ್ಟಿದಾನಂತೆ. ನೀವೇನಾದ್ರು ನೋಡಿದ್ರ ಅಂತ ನಮ್ಮನ್ ಕೇಳಿದ್ರು. ನೀವೇನ್ ಹೇಳಿದ್ರಿ? ನಮಗ್ ಗೊತ್ತಿಲ್ಲ ಅಂದ್ವಿ. ಅಮ್ಮ ಅಮ್ಮ, ಡಕಾಯ್ತ್ರಂದ್ರೆ ಹೇಗಿರ್ತಾರಮ್ಮ? ನನಗ್ ಗೊತ್ತಿಲ್ಲ. ಅಷ್ಟು ಗೊತ್ತಿಲ್ವೇನೆ? ವಿಸೆ ದೊಡ್ಡಗಿರ್ತಂತೆ, ರಾಕ್ಷಸರಾಗಿರ್ತಾರಂತೆ. ಯಾರಾದ್ರೂ ಎದುರು ಸಿಕ್ಕಿದ್ರೆ ಕಚಕ್ ಅಂತ ಕತ್ತಿಸಿ ಬಿಡ್ತಾರಂತೆ. ಮಕ್ಕಳನ್ನ ಕಂಡ್ರೆ ರಕ್ತ ಹೀರ್ ಬಿಡ್ತಾರಂತೆ. ಅಲ್ವಿನಮ್ಮ? ಚೇಚೆ, ಅವ್ರನ್ನ ಹಾಗೆಲ್ಲ ಅನ್ಬಾರ್ದಪ್ಪ. ಎಲ್ರೂ ಒಂದೇ ತರಹ ಇರಲ್ಲ, ಅವರೆಲ್ಲ ಒಳ್ಳೆಯವ್ರಿರ್ತಾರೆ. ಅಯ್ಯೋ, ಈಗ ನಮ್ಮ ಅಪ್ಪ ಇರ್ಬೇಕಾಗಿತ್ತು. ಬಂದೂಕ ತಗೊಂಡು ಆ ಡಕಾಯ್ತನ್ನ ಒಳ್ಳೆ ಇಲಿನ ಹಿಡ್ದಾಗ ಹಿಡಿದು ಬಿಡ್ತಿದ್ರು. ಛೇ, ಒಳ್ಳೆ ಸಮಯದಲ್ಲಿ ಅಪ್ಪ ಇಲ್ವಲ್ಲ. ಅಮ್ಮ, ಅಪ್ಪ ಎಲ್ಲಮ್ಮ? ನಿಮ್ಮಪ್ಪನೇ. ನಿಮ್ಮಪ್ಪ ಬರ್ತಾರಪ್ಪ. ಕೃಷ್ಣ, ಎಷ್ಟು ಸರ್ತಿನ ಹೇಳೋದು ನಿನಗೆ? ಅಪ್ಪ ಯುದ್ಧಕ್ಕೆ ಹೋಗಿದ್ದಾರೆ, ತುಂಬಾ ದಿವಸ ಆಗುತ್ತೆ ಅಂತ. ಸರಿ ಸರಿ, ನಿಮ್ ಹರತೆ ಎಲ್ಲ ಸಾಕು, ಮಲ್ಕೊಂಡು ಹೋಗಿ. ತಗೊಮ್ಮ, ಇದು ಶಂಕರ್ ಮಾವನ್ ಮನೇಲಿ ಕೊಟ್ರು, ಇದ್ರೊಳಗೆ ಹೋಳಿಗೆ ಇದೆ, ತಗೋ. ಮಲ್ಕೋಬೇಕ. ಏನ್ ಮಾಡ್ತಾ ಇದ್ದಾರೆ ಮಕ್ಕಳು? ಮಲ್ಕೊಂಡಿದ್ದಾರೆ. ಮಲ್ಕೊಂಡಿದ್ದಾರ? ಯಮುನಾ, ಕೇಳಿದ್ದೇನೆ ನಿನ್ ಮಕ್ಕಳು ಮಾತನ್ನ. ಅವ್ರ ಅಪ್ಪನ ಮೇಲೆ ಅವ್ರಿಗೆ ಎಷ್ಟೊಂದು ವಿಶ್ವಾಸ. ಈಗ ನೀನ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು
ಇವರೇ ನಿಮ್ಮಪ್ಪ ಅಂತ ನನ್ನನ್ನು ತೋರಿಸಿದ್ರೆ ಏನ ಈ ದೇಶದ್ರೋಹಿ, ಈ ಡಕಾಯ್ತ, ಈ ಕಟಕ, ಈ ರಾಕ್ಷಸ ಇವನೇ ನಮ್ಮಪ್ಪ ಅಂದ್ಬಿಟ್ಟು ನನ್ನ ಕಂಡ ತಕ್ಷಣ ಅವ್ರಿಗೆ ಅಸಹ್ಯ ಆಗೋದು. ಅಯ್ಯೋ ಯಾಕ್ರಿ ಹಾಗಿಲ್ಲ ಅಂತ ನಾನಾದ್ರೂ ಏನ್ ಮಾಡ್ಲಿ? ತಂದೆ ನೋಡ್ಬೇಕು ನೋಡ್ಬೇಕು ಅಂತ ಆಸೆ ಪಡ್ತಿರೋ ಮಕ್ಕಳಿಗೆ ನಾನು ಏನ್ರಿ ಉತ್ತರ ಹೇಳಲಿ? ಸ್ವಲ್ಪ ತಡ್ಕೋ, ಅದಕ್ಕೂ ಸಮಯ ಬರುತ್ತೆ. ನೋಡಿ, ಶಂಕರ್ ಮನೆಯಿಂದ ಹೋಳಿಗೆ ಕಳಿಸಿದ್ದಾರೆ. ನನ್ನ ಕೈಯಾರ ನಿಮಗೆ ಬಡಿಸಿ ಎಷ್ಟು ಕಾಲ ಆಗೋಯ್ತು. ಬನ್ನಿ ಕೂತ್ಕೊಳ್ಳಿ. ಹೊಟ್ಟೆ ಹಸು ಅಂತ ನನಗೂ ಇವತ್ತೇ ಗೊತ್ತಾಗ್ತಾ ಇರೋದು. ನಿರ್ಭಾಗ್ಯನನ್ನಾಗಿ ಮಾಡಿಬಿಟ್ಟೆಪ್ಪ. ನನ್ನ ಹೆತ್ತ ಮಕ್ಕಳನ್ನ ಅಪ್ಪಿ ಮುದ್ದಾಡೋ ಅವಕಾಶನೂ ನನ್ನಿಂದ ಕಿತ್ಕೊಂಡ್ಬಿಟ್ಟಿಲ್ಲ. ನಾನೇನಪ್ಪ ನಿನಗೆ ಅನ್ಯಾಯ ಮಾಡಿದೆ? ಯಾಕೂ ಇಲ್ಲ, ಮಕ್ಕಳನ್ನ ನೋಡ್ಬೇಕು ಅಂತ ಆಸೆ ಆಯ್ತು, ಬಂದ್ಬಿಟ್ಟೆ. ಲೇ, ನಮ್ ಸುಟ್ಟೋದ್ ಮನೇಲಿ ಶಂಕರು ನೋಡಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಇವನು ಬಂದಿದ್ದ ಕಣೆ ನಮ್ ಕೃಷ್ಣ. ನನಗೇನು ಗೊತ್ತು, 2 ವರ್ಷದ ಮಗುನಲ್ಲಲ್ವೇ ನಾನು ಅವನ್ನ ನೋಡಿದ್ದು. ಈಗ ಎಷ್ಟು ಚೆನ್ನಾಗಿ ಬೆಳೆದು ಬಿಟ್ಟಿದ ನಾನು. ಯಾಕೆ ಹೇಳ್ತೀರಿ ಅವನು ತುಂಟತನ? ನಾನು ಮಿಲಿಟರಿ ಸೇರ್ತೀನಿ, ಯುದ್ಧ ಮಾಡ್ತೀನಿ, ಮಹಾವೀರ ಚಕ್ರ ತಗೊಂಡ್ ಬರ್ತೀನಿ ಅಂತ ಏನೇನೋ ಹೇಳ್ತಾರೆ. ಹುಲಿ ಹೊಟ್ಟೆಲು ಹುಲಿ ಹುಟ್ಟದೆ ಇಲಿ ಹುಟ್ಟುತ್ತೇನೆ ಅಲ್ವೇ? ಸರಿ ಸರಿ, ನೀನು ಹೋಗಿ ಮಲ್ಕೋ. ಇನ್ನ ಬೆಳೆದು ಬಿಟ್ರೆ ಕಷ್ಟ. ಮಲ್ಕೋ. ಏನಯ್ಯ ಫೋನ್ ಹಾಕ್ರಿ? ಡಕಾಯ್ತ ರಾಮ್ ಸಿಂಗ್ ಸುಳ್ವೇನಾದ್ರೂ ಸಿಗ್ತೇನೆಯ? ಇಲ್ಲ ಸರ್, ಊರೆಲ್ಲ ಅಲ್ದು ನನ್ ಕಾಲ್ಗಳು ಬಿದ್ದು ಹೋಯ್ತೇವೆ ಹೊರತು ಅವನು ಮಾತ್ರ ಸಿಕ್ಲಿಲ್ಲ ಸರ್. ಅವನು ಈ ಊರಲ್ಲೇ ಎಲ್ಲೋ ಅಡಗಿದ್ದಾನೆ ಸುದ್ದಿ ಬಂದಿದೆ. ಹೇಗಾದ್ರೂ ಮಾಡಿ ಅವನ್ನ ಪತ್ತೆ ಮಾಡಲೇಬೇಕು. ಕೃಷ್ಣ, ಕೃಷ್ಣ, ನಾ ಬರ್ತಾ ಇದೀನಮ್ಮ. ಕೃಷ್ಣ, ಆ ತಿಪ್ಪೇಶೆಟ್ರ ಅಂಗಡಿಗೆ ಹೋಗಿ 2 ಸೇರ್ ಅಕ್ಕಿ 1 ಸೇರ್ ಬೇಳೆ ತಗೊಂಬಪ್ಪ. ಹಣ ಹಣ 1ನೇ ತಾರೀಕಿನ ಮೇಲೆ ಕೊಡ್ತಾರೆ ಅಂತ ಹೇಳು. ನಾ ಹೋಗಲಮ್ಮ, ಅವ್ನು ಹೋಗ್ತಾನೆ ಹೇಳಿದಾನೆ, ಹಿಂದಿನ ಬಾಕಿ ಕೊಡೋ ತನಕ ನಾನ್ ಯಾವ ಸಾಮಾನು ಕೊಡೋದಿಲ್ಲ ಅಂತ. ಮನೇಲಿ ಎಲ್ಲಾ ಸಾಮಾನು ಮುಗ್ದೋಗಿದೆಯಲ್ಲ, ಏನೋ ಮಾಡೋದು. ಅದಕ್ಕೆ ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತಿದಿ? ಮಾಮೂಲಿ ಇದೆಯಲ್ಲ ಗಂಜಿ. ಮೆತ್ತಗೆ ಮಾತಾಡೋ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟಾರು. ಅಮ್ಮ ಅಮ್ಮ, ನಾಟಕ್ ಹೋಗ್ತೀನಮ್ಮ. ಹೋಗ್ತೀಯಾ? ಹೋಗು ಹೋಗು ಹೋಗು. ಒಂದು ರೊಟ್ಟಿಗೂ ಸಾಲದೆ. ನೋಡಿ, ಅಯ್ಯೋ ಕತ್ತೆ, ಅದನ್ನ ಯಾಕೆ ತಗೊಂಡೆ? ಹೊಟ್ಟೆ ತುಂಬಾ ಹತ್ತಿತ್ತು, ಇಲ್ಲ ಹೋಗ್ತೆ. ಕೊಡೋಲ್ಲಿ? ನಾ ಕೊಡಿಲ್ಲ. ಕೃಷ್ಣ, ಇದನ್ನ ಮಾಡಿರೋದು ನಿನಗಲ್ಲ ಕಣ. ನಂಗಲ್ದು ಇನ್ಯಾರ್ಗೆ? ನಿಮ್ಮ ಅಪ್ಪನಿಗೆ. ಯಾವತ್ತಲ್ಲದು ರೊಟ್ಟಿಗೋತ್ರ ಅಪ್ಪ ಬಂದ್ಬಿಡ್ತಾರ.
ನೋಡು, ನಿಮ್ಮಪ್ಪ ಬೇಗ ಬರ್ಲಿ ಅಂತ ದೇವ್ರಿಗೆ ಮಾಡಿರೋದು. ಅಮ್ಮ ಹೊಟ್ಟೆ ತುಂಬಾ ಹಸುತ್ತಿದೆ, ನೆನ್ನೆಯಿಂದ ಊಟ ಮಾಡಿಲ್ಲ, ನಿಂಗೆ ಗೊತ್ತಿಲ್ವಾ? ನೋಡು, ನೀನು ಜಾಣಲ್ಲ, ಸ್ಕೂಲ್ಗೆ ಹೋಗ್ಬಿಟ್ಟು ಬೇಗ ಬಂದ್ಬಿಡು, ತುಂಬಾ ಗಂಜಿ ಮಾಡಿರ್ತೀನಿ. ನಮ್ ಗಾಂಜಿನ ಬೇಡ, ಏನು ಬೇಡ, ನೀನೇ ಕುಡ್ಕೋ. ಏನು ಅಂದ್ರೆ ಇಲ್ಲಿ ನೋಡಿ. ಏನು? ರೊಟ್ಟಿ. ರೊಟ್ಟಿ ಕೂತ್ಕೊಂಡು ತಿನ್ನು ನೀನೆ. ಯಾಕೆ ಅಂದ್ರೆ? ಯಾಕೆ ಯಾಕೆ ಅಂತ ಬೇರೆ ಕೇಳ್ತಾ ಇದ್ದೀಯೇ? ಹಸಿದ ಕಂದನ್ನ ಆಚೆ ಕಳಿಸಿ ಈ ನನ್ನ ಹಾಳು ಹೊಟ್ಟೆ ತುಂಬಿಸ್ಬೇಕು ಅಂತ ತಗೊಂಡ್ಬಂದಿದ್ದೀಯಾ? ನಿನಗೆ ಹೇಗೆ ಮನಸ್ಸು ಬಂತು? ಪಾಪ ನೆನ್ನೆಯಿಂದ ಊಟ ಮಾಡಿಲ್ಲ ಅಂತ ಹೇಳ್ತಾ ಇದೆ ಕಂದ. ಅವನ ಕೈನಿಂದ ರೊಟ್ಟಿ ಕಿತ್ಕೊಂಡು ಆಚೆ ಕಳಿಸ್ಬಿಟ್ಟಿಲ್ಲ. ನಿನ್ ಕೈಗಳು ಸ್ವಲ್ಪ ಆದ್ರೂ ಚೂರು ಕಂಡಿಲ್ವೇನೆ? ಇದನ್ನೆಲ್ಲ ನೋಡ್ಕೊಂಡು ಮೂಲೆಯಲ್ಲಿ ಕುಕ್ಕರ್ ಪಡೆದಿದ್ದೀನಲ್ಲ ನಾನು. ನನಗೆ ಯಾಕೆ ಆ ದೇವರಿನ್ನೂ ಮರಣ ಕೊಡ್ಲಿಲ್ಲ ಅಂತ. ಬಿಡ್ತಾನೆ ಆ ಮಾತಾಡ್ಬೇಡಿ. ಇದ್ದುದು ಒಂದೇ ಒಂದು ರೊಟ್ಟಿ, ಅವನ್ ತಿಂದುಬಿಟ್ರೆ ನೀವು ಉಪವಾಸ ಇರ್ಬೇಕಾಗುತ್ತಲ್ಲ ಅಂತ. ನನಗೇನೆ ಬಂದಿದೆ ದಾಡಿ. ನಾನು ಎಷ್ಟು ದಿವಸ ಬೇಕಾದ್ರೂ ಉಪವಾಸ ಇರಬಲ್ಲೆ. ಪಾಪ ಹೇಳಕ್ಕಂತ ಅವನು ತಡ್ಕೋತಾನ ಅಂತ ಯೋಚನೆ ಮಾಡ್ತೇನೆ. ನೀನು ನೋಡೋ ನೀನ್ ರೊಟ್ಟಿನ. ಇಲ್ಲಿ ನೋಡಿ, ನನಗೆ ಬೇಡ. ಒಂದ್ ಸ್ವಲ್ಪ. ನನಗೆ ಬೇಡ ಅಂದ್ರೆ ಯಾಕೆ ಬರುವಂತ ಮಾಡ್ತಾ ಇದೀಯ ನೀನು? ನನಗೆ ಬೇಕಾಗಿಲ್ಲ ಅಷ್ಟೇ. ನಾನು ಹೀಗೆಲ್ಲ ಅಂದೆ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟೇನೆ. ತಗೋ ಈ ಉಂಗ್ರ, ಇದನ್ನ ಮಾರಿ ಏನೇನ್ ಬೇಕೋ ಎಲ್ಲ ತಗೊಂಬಂದು ಮಕ್ಕಳು ಹೊಟ್ಟೆ ತುಂಬಾ ಊಟ ಹಾಕು. ನನ್ ಕ್ಷಮಿಸ್ಬಿಡು ಚಪ್ಪ. ಆ ಉಂಗ್ರಕ್ಕಿಂತ ನಿನ್ನ ನೆನಪು ನನ್ನ ಹೃದಯದಲ್ಲಿ ಶಾಶ್ವತ.